ಪಡ್ತೀನಿ. ನಾನ್ ಬಂದಿದ್ 9th ಇಲ್ಲಿ ಬಂದಿದ್ ಕಲ್ತಿದ್ ಬಾಳ ಐತಿ. ಸ್ಟಾರ್ಟಿಂಗ್ ನಂಗ್ ಸ್ವಲ್ಪ ಏನು ಓದಾಕ್ ಬರ್ತಿದ್ದಿಲ್ಲ, ಸ್ವಲ್ಪ ಬರ್ಕೋತ್ ಇಂಪ್ರೂವ್ ಆಗೋತ್ ಬಂದೆ ಟೈಮ್ ಹೆಂಗ್ ಹೋಯ್ತ ಅನ್ನೋದು ಗೊತ್ತಾಗ್ಲಿಲ್ಲ. ಬಟ್ ಟೀಚರ್ಸ್ ಹೇಳ್ಬೇಕಂತಂದ್ರೆ ಬಾಳ ಚಲೋ ಇದಾರ, ಕೇರ್ ಮಾಡ್ತಾರ. ಮತ್ ಚಾಪ್ಟರ್ ಬಗ್ಗೆ ಹೇಳ್ಬೇಕಂತಂದ್ರ ಒಂದ್ ಚಾಪ್ಟರ್ ಹೇಳಿದ್ರೆ ನೆಕ್ಸ್ಟ್ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡ್ತಾರ. ಹಂಗೆ ನಿಮ್ಗ್ ತಿಳಂಗಿಲ್ಲ ಅಂದ್ರೆ ಎಷ್ಟ್ ಬೇಕ್ ಹೇಳ್ರಿ ನಾನ್ ನಿಮ್ಗೆ ಹೇಳ್ತೀನಿ ಅಂತ ನಮಗೊಂದಿಷ್ಟು ಕಾನ್ಫಿಡೆಂಟ್ ಕೊಡ್ತಾರ. ಮತ್ ಹಂಗೆ ಹೆಡ್ ಮಿಸ್ ಚೇರ್ಮನ್ ಸರ್ ನಮ್ಗೆ ಇಲ್ಲಿ ನೈಟ್ 9:30 ತನಕ ಇದ್ದ ನಮ್ಗ್ ಊಟ ಮಾಡಿಸಿ ನಾವು ಹಾಸ್ಟೆಲ್ಗೆ ಹೋದ್ಮೇಲೆ ಅವ್ರ ಮನೆಗ್ ಹೋಗ್ತಾರ. ಹಂಗೆ ಅವ್ರ ಎಷ್ಟ್ ಇದ್ ಮಾಡ್ತಾರ ಇಲ್ಲ ಗೊತ್ತಿಲ್ಲ, ನಮಗಂತೂ ಒಳ್ಳೆ ತಾಯಿ ತರ ಪ್ರೀತಿ ಕೊಟ್ಟ ಕಾಳಜಿ ಮಾಡಿ ಮನಿ ನೆನಪ್ ಹಾಳಾರ್ಲಂಗ್ ಬಂದಾರ. ನಾವು SSLC ಬಂದು ಒಂದ್ 15-16 ಸೀರೀಸ್ ಕಂಪ್ಲೀಟ್ ಮಾಡಿ ನಮ್ಗೆ ಒಂದಿಷ್ಟು ಕಾನ್ಫಿಡೆಂಟ್ ಬಂತು. ಆ ಕಾನ್ಫಿಡೆಂಟ್ ದಿಂದ ನಾವು ಬೋರ್ಡ್ ಎಕ್ಸಾಮ್ ದಾಗ ಯಾವ್ದು ಟೆನ್ಷನ್ ಇಲ್ಲ ಅಂದ್ರೆ ಎಕ್ಸಾಮ್ ಬರತೀವಿ. ಇವತ್ ಲಾಸ್ಟ್ ಎಕ್ಸಾಮ್ ನಮಗ್ SST, ಅದು ನಾವ್ ಸ್ಕೂಲ್ ಬಿಟ್ಟು ಹೊಂಟಿವಲ್ಲ ಅನ್ನೋದು ಬೇಜಾರ್ ಬಾಳ ಐತಿ. ಇನ್ನ 1.5 ಪೇಪರ್ ಮುಗ್ದು ಅಂದ್ರೆ ಹೆಂಗ್ ಹೋಗ್ಬೇಕು, ಇಲ್ಲಿ ನೆಕ್ಸ್ಟ್ ಬಂದ್ ಇದೇ ತರ ಇರ್ತೀವೋ ಇಲ್ಲ ಅನ್ನೋದು ಗೊತ್ತಾಗಲ್ಲ. ಬರ್ತೀವಿ ಎಲ್ಲಾ ಮಾಡ್ತೀವಿ ನೋಡ್ತೀವಿ, ಆದ್ರೆ ಹೆಂಗ್ ಇರ್ಬೇಕು ಅಂತ ಗೊತ್ತಾಗ್ತಿದಿಲ್ಲ. ಆದ್ರೆ ಎಲ್ಲಾ ಹಬ್ಬಗಳು ಫೆಸ್ಟಿವಲ್ಸ್ ಅಂತೂ ಮನಿ ಒಳಗ್ ಸೆಲೆಬ್ರೇಟ್ ಮಾಡೋಕ್ಕಿಂತ ಸ್ಕೂಲ್ ಒಳಗಂತೂ ಮಸ್ತ್ ಮಾಡ್ತಾರ. 15 ನಿಮಿಷ ಎಲ್ಲ ಒಂದ್ ದಿನ ಫ್ರೀ ಮಾಡ್ಕೊಂಡ್ ನಮ್ ಸ್ಕೂಲಿಗೆ ಬಂದ್ ನೋಡ್ರಿ, ಕ್ಯಾಂಪಸ್ ನೋಡಿದ್ರೆ ಸಾಕು ನಮ್ ಸ್ಕೂಲ್ ಹೆಂಗದಂತ ಅನ್ನೋದು ಗೊತ್ತಾಗ್ತೈತಿ. ನಮ್ ಸ್ಕೂಲ್ ಒಳಗೆ ಸ್ಕೂಲ್ ಹೆಸರು ಕೇಳಿದ್ರೆ ಪವರ್ ಐತಿ. ಬಂದ್ ನೋಡ್ರಿ, ಇಷ್ಟ ಹೇಳಕ್ ಇಷ್ಟಪಡ್ತೀನಿ.